ಇನ್ನು ನೋಡಿ, ಎಷ್ಟೇ ಏನೇ ಹೇಳಿದ್ರು ಕೂಡ ಯಾರೂ ಕೇಳಲ್ಲ. ಅವ್ರು ಹೇಳ್ತಾ ಇದ್ರಲ್ಲ, ಮನೆ ಮಧು ಬಂಗಾರಪ್ಪ ಸರ್ ಮಿನಿಸ್ಟ್ರು, ನಿಮಗೆ ಯಾಕೆ ಅದೆಲ್ಲ ಅಂತ ಹೇಳಿ. ಈಗ ಇದು ಬೇಡವಾ? ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯ ವಿಚಾರದಲ್ಲಿ ನೀವು ಸರ್ವೆಯನ್ನು ಮಾಡಿಸ್ತಾ ಇದ್ದೀರಾ. ಈ ಸರ್ವೆ ಪರಿಸ್ಥಿತಿ ಏನಾಗಿದೆ ಅಂತ ಒಬ್ಬರಾದರೂ ಮಾತನಾಡ್ತಾ ಇದ್ದೀರಾ. ಇದನ್ನು ಸಮರ್ಥನೆ ಬೇರೆ ಮಾಡ್ಕೊಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು, ಇಲ್ಲ ಎಲ್ಲವೂ ಸರಿಯಾಗಿದೆ ಅಂತ ಹೇಳಿ. ಆಮೇಲೆ ಇನ್ನೊಂದು ಕಡೆಗೆ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ, ನಾವು ಇನ್ನೊಂದು ಪರಿಷ್ಕರಣೆ ಮಾಡೋಕ್ಕೆ ಮುಂದಾಗ್ತೀವಿ ಅಂತ ಹೇಳಿ. ಯಾರು ದುಡ್ಡು ಮಾಡ್ತಾ ಹೋಗಿ. ಹಾಗೆ ಈಗೇನು ಮಾಡಿದ್ದಾರೆ ಗೊತ್ತಾ, ಒಂದೇ ಮನೆಗೆ 4 ಸ್ಟಿಕ್ಕರ್ ಅಂತೆ. ಓಹೋ ಹೋ. ಅದಾದ ನಂತರ ಬೈಕಿಗೂ ಅಂಟಿಸ್ಬಿಟ್ಟಿದಾರಂತೆ. ಓಹೋ ಬೈಕಲ್ಲೂ ಜೀವನ ನಡೆಸೋರು ಇದ್ದಾರೋ ಏನೋ. ಏನ್ರಿ ಇದನ್ನು ವರದಿ ಮಾಡಿದ್ರು ಕೂಡ ಯಾರು ತಲೆಕಿನೂ ಕೆಡಿಸ್ಕೊಳ್ತಾ ಇಲ್ಲ. ಕಾರಣ ನಿಮ್ಮ ಪಾಡಿಗೆ ನೀವು ಹೇಳ್ಕೊಂಡೋಗಿ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋಗ್ತೀವಿ, ಬರೋದೆಲ್ಲ ಬಂದ್ ಆಗಿದೆಯಲ್ಲ. ನೋಡಿ ಸ್ಟೋರಿಯನ್ನು. ಬೆಂಗಳೂರಿನಲ್ಲಿ ಬಿಬಿಎಂಪಿ ಕಳ್ಳಾಟಕ್ಕೆ ಕೊನೆಯೇ ಇಲ್ವಾ? ಪದೇ ಪದೇ ಬಿಬಿಎಂಪಿ ಸಿಬ್ಬಂದಿಗಳ ಎಡವಟ್ಟು, ಲೆಟರ್ ಬಾಕ್ಸ್, ಮೀಟರ್ ಬೋರ್ಡ್ಗೂ ಸಮೀಕ್ಷೆ ಸ್ಟಿಕ್ಕರ್. ಬೆಂಗಳೂರಿನಲ್ಲಿ ಬಿಬಿಎಂಪಿ ಎಸ್ಸಿ ಒಳ ಮೀಸಲಾತಿ ಸಮೀಕ್ಷೆ ನಡೆಸ್ತಾ ಇದ್ದು ಒಂದಿಲ್ಲೊಂದು ಎಡವಟ್ಟನ್ನ ಮಾಡಿಕೊಳ್ತಾ ಇದೆ. ಮನೆಯವರನ್ನ ಮಾತನಾಡಿಸದೆ 40 ಪ್ರಶ್ನೆಗಳನ್ನ ಕೇಳದೆ ಬಿಬಿಎಂಪಿ ಸಿಬ್ಬಂದಿಗಳು ಮನೆಗಳಿಗೆ ಸಮೀಕ್ಷೆ ಪೂರ್ಣಗೊಂಡಿರುವ ಸ್ಟಿಕ್ಕರ್ಗಳನ್ನ ಅಂಟಿಸಿದರು. ಅಲ್ಲದೆ ವಾಹನ, ಸ್ಕೂಟರ್ಗಳು, ಬೇಕರಿಗಳಿಗೆ, ತಳ್ಳೋ ಗಾಡಿಗೂ ಸರ್ವೆ ಸ್ಟಿಕ್ಕರ್ ಅಂಟಿಸಿ ಬಿಬಿಎಂಪಿ ಸಿಬ್ಬಂದಿಗಳು ಬೇಜವಾಬ್ದಾರಿ ತೋರಿದ್ರು. ಇದರ ಬೆನ್ನಲ್ಲೇ ಇದೀಗ ಒಂದೇ ಮನೆಗೆ 4 ಸ್ಟಿಕ್ಕರ್ ಅಂಟಿಸುವ ಮೂಲಕ ಎಡವಟ್ಟು ಮಾಡಿಕೊಂಡಿದೆ. ಎಸ್, ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಬಿಬಿಎಂಪಿ ಸಿಬ್ಬಂದಿಗಳು ಒಂದೇ ಮನೆಗೆ 4 ಸ್ಟಿಕ್ಕರ್ ಅಂಟಿಸಿ ನಗೆಪಾಟಲಿಗೆ ಈಡಾಗಿದ್ದಾರೆ. ಇಷ್ಟು ದಿನ ಸಮೀಕ್ಷೆ ಮಾಡದೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದ ಸಿಬ್ಬಂದಿಗಳು ಇದೀಗ ಬಿಬಿಎಂಪಿ ಕೊಟ್ಟಿರುವ ಸ್ಟಿಕ್ಕರ್ ಖಾಲಿ ಮಾಡಿದ್ರೆ ಸಾಕು ಅನ್ನೋ ಹಾಗೆ ಒಂದೇ ಒಂದು ಮನೆಗೆ 4 ಸ್ಟಿಕ್ಕರ್ ಅಂಟಿಸಿ ಬೇಜವಾಬ್ದಾರಿ ತೋರಿದ್ದಾರೆ. ಮಲ್ಲೇಶ್ವರಂನ ಮನೆಯೊಂದಕ್ಕೆ ಭೇಟಿ ನೀಡಿರುವ ಬಿಬಿಎಂಪಿ ಸರ್ವೆ ಸಿಬ್ಬಂದಿಗಳು ಮೀಟರ್ ಬೋರ್ಡ್, ಲೆಟರ್ ಬಾಕ್ಸ್, ಗೇಟ್ ಮತ್ತು ಗೋಡೆ ಮೇಲೆ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ. ಇನ್ನು ಸ್ಟಿಕ್ಕರ್ ಅಂಟಿಸಿ ಹೋಗುವಾಗ ಸಿಬ್ಬಂದಿಗಳು ನಮ್ಮನ್ನ ಏನೂ ಕೇಳಲಿಲ್ಲ ಅಂತ ಜನರು ಹೇಳಿದ್ದಾರೆ. ನೀವು ನಿಜಕ್ಕೂ ಕೂಡ ನಂಬ್ತಿರೋ ಇಲ್ವಾ ಗೊತ್ತಿಲ್ಲ, ಬಿಬಿಎಂಪಿಯ ಸಿಬ್ಬಂದಿಗಳು ಒಂದೇ ಮನೆಗೆ 4 ಸ್ಟಿಕ್ಕರ್ಗಳನ್ನು, ಅದು ಕೂಡ ಪರಿಶಿಷ್ಟ ಜಾತಿಯ ಸಮೀಕ್ಷೆಯನ್ನು ಮಾಡ್ತಿದ್ದಾರೆ. ಸಮೀಕ್ಷೆಯ ಸ್ಟಿಕ್ಕರ್ಗಳನ್ನು ಅಂಟಿಸಿ ಹೋಗಿದ್ದಾರೆ. ಮನೆಯ ಗೋಡೆ, ಗೇಟ್ ಇದಿರುತ್ತೆ, ಹಾಗೆ ಏನು ಲೆಟರ್ ಬಾಕ್ಸ್ ಇರುತ್ತೆ, ಜೊತೆಗೆ ಮೀಟರ್ ಬೋರ್ಡ್ ಇರುತ್ತೆ. ಎಲ್ಲ ಕಡೆಗಳಲ್ಲೂ ಕೂಡ ಆ ಸ್ಟಿಕ್ಕರ್ಗಳನ್ನು ಅಂಟಿಸಿ ಹೋಗಿದ್ದಾರೆ. ಜೊತೆಗೆ ಒಂದು ರೀತಿ ನಗೆಪಾಟ್ಲಿಗೆ ಈಡಾಗ್ತಾ ಇದ್ದಾರೆ ಬಿಬಿಎಂಪಿಯ ಸಿಬ್ಬಂದಿಗಳು. ಯಾವ ರೀತಿಯಂಥ ಸಮೀಕ್ಷೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಆ ಸ್ಟಿಕ್ಕರ್ಗಳನ್ನು ಅಂಟಿಸಿ ಹೋಗುವಂಥ ಸಂದರ್ಭದಲ್ಲಿ ನಮ್ಮನ್ನು ಯಾರೂ ಕೂಡ ಕೇಳಲೇ ಇಲ್ಲ ಅನ್ನೋ ಥರದ ಆಕ್ರೋಶವನ್ನು ಜನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬೋಗಸ್ ಸಮೀಕ್ಷೆಗೆ ಮತ್ತೊಂದು ಸಾಕ್ಷಿ, ಉತ್ತರ ಭಾರತದ ಯುವಕರ ಮನೆಗಳಿಗೂ ಸ್ಟಿಕ್ಕರ್. ಬೆಂಗಳೂರಿನಲ್ಲಿ ಬಿಬಿಎಂಪಿ ಪರಿಶಿಷ್ಟ ಜಾತಿ ಸಮೀಕ್ಷೆ ನಡೆಸ್ತಿದೆಯಾ ಇಲ್ವಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಬೀದಿಯಲ್ಲೂ ಸಿಬ್ಬಂದಿಗಳು ಸಮೀಕ್ಷೆ ನಡೆಸದೆ ಬೇಕಾಬಿಟ್ಟಿಯಾಗಿ ಸರ್ವೆಯ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ಕೆಲವು ಏರಿಯಾಗಳಲ್ಲಿ ಜನರಿಗೆ ಸಿಬ್ಬಂದಿಗಳು ಯಾವ ಸ್ಟಿಕ್ಕರ್ ಹಚ್ಚಿದ್ದಾರೆ ಅನ್ನೋ ಮಾಹಿತಿ ಕೂಡ ಇಲ್ಲ. ಇನ್ನು ನಮ್ಮ ರಾಜ್ಯದವರೇ ಅಲ್ಲದ ಯುವಕರ ಮನೆಗಳಿಗೆ ಸಮೀಕ್ಷೆಯ ಸ್ಟಿಕ್ಕರ್ ಅಂಟಿಸಿ ಬಿಬಿಎಂಪಿ ಎಡವಟ್ಟು ಮಾಡಿಕೊಂಡಿದೆ. ಇದ್ಯಾವ ತರಹದ ಸಮೀಕ್ಷೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಏನಿದೆ, ಇದು ಹಲವು ಗೊಂದಲಗಳಿಗೆ ಕಾರಣ ಆಗ್ತಾ ಇದ್ದಾವೆ. ಅಂದರೆ ಸರಿಯಾಗಿ ಸಮೀಕ್ಷೆ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡುವಂಥ ಒಂದು ರೀತಿ ಘಟನೆಗಳಾಗ್ತಿದ್ದಾವೆ. ಯಾಕಂದರೆ ಈಗ ನಾನು ಬೆಂಗಳೂರು ದಕ್ಷಿಣ ಕ್ಷೇತ್ರ, ಇದು ಅಪ್ಪಯ್ಯ ಗಾರ್ಡನ್ ಅನ್ನುವಂಥ ಈ ಲೇಔಟ್ ಏನಿದೆ, ಇಲ್ಲಿ ಹಲವು ಮನೆಗಳಿಗೆ ಈ ರೀತಿಯಾಗಿ ಸಮೀಕ್ಷೆಯ ಸ್ಟಿಕ್ಕರ್ಗಳನ್ನು ಅಂಟಿಸಿ ಹೋಗಿದ್ದಾರೆ. ಆದರೆ ಯಾರೂ ಕೂಡ ಅಂದರೆ ಬಂದು ಇಲ್ಲಿ ಸಮೀಕ್ಷೆ ಮಾಡುವಂಥದ್ದು ಅದು ಯಾವುದೂ ಕೂಡ ಮಾಡಿಲ್ಲ. ಕೇವಲ ಮುಚ್ಚಿರುವಂಥ ಬಾಗಿಲುಗಳು, ಅಂದರೆ ಇದು ಗಮನಿಸ್ಬೋದು, ಇದು ಹಿಂದಿ ಭಾಷಿಕರು ಹಾಗೆ ಉತ್ತರ ಭಾರತದ ಯುವಕರು ಇಲ್ಲಿ ಏನೋ ಕೆಲಸಗಳನ್ನು ಮಾಡಿಕೊಂಡು ಇಲ್ಲಿ ವಾಸ ಮಾಡಿದ್ದಾರೆ. ಅವರು ವಾಸ ಮಾಡುವಂಥ ಮನೆ ಇದು. ಇಲ್ಲೂ ಕೂಡ ಬಾಗಿಲನ್ನು ಹಾಕಿರ್ತಾರೆ. ಬಾಗಿಲು ಹಾಕಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಸ್ಟಿಕ್ಕರ್ಗಳನ್ನು ಅಂಟಿಸಿ ಹೋಗಿದ್ದಾರೆ. ಇಲ್ಲೊಂದು 2-3 ಮನೆಗಳಿದ್ದಾವೆ. ಈ 3 ಮನೆಗಳಲ್ಲೂ ಕೂಡ ಉತ್ತರ ಭಾರತದ ಯುವಕರು ವಾಸ ಮಾಡ್ತಾರೆ. ಅವರು ಎಲ್ಲರೂ ಕೂಡ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ, ಅಂದರೆ ಅವರು ಕೂಡ ಕೆಲಸಗಳಿಗೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಸ್ಟಿಕ್ಕರ್ಗಳನ್ನು ಅಂಟಿಸಿ ಹೋಗಿದ್ದಾರೆ. ಇದು ಯಾವ ರೀತಿಯಂಥ ಸಮೀಕ್ಷೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಸರ್, ಇಲ್ಲಿ ಯಾರು ವಾಸ ಮಾಡ್ತಾರೆ ಸರ್? ಸರ್, ಅಲ್ಲಿ ನಾರ್ತ್ ಇಂಡಿಯನ್ಸು ಕೂಲಿ ಕೆಲಸ ಮಾಡೋಕ್ಕೆ ಬಂದಿರೋರು ವಾಸ ಮಾಡ್ತಾರೆ ಸರ್. ಏನೋ ಬಂದು ಅಂಟಿಸಿದ್ದಾರೆ, ಗೊತ್ತಿಲ್ಲ. ಎಲ್ಲ ಮನೆಗಳು ಅಂಟಿಸಿದ್ದಾರೆ. ಏನು ಡೀಟೇಲ್ಸ್ ಏನಕ್ಕೆ ಅಂಟಿಸಿದ್ದಾರೆ ಅಂತ ಗೊತ್ತಿಲ್ಲ ಯಾರಿಗೂ. ಸೊ ಏನು ಕೇಳಿದ್ರು ಅಂದರೆ ಏನು ಗೊತ್ತಿಲ್ಲ ಅಂತಾರೆ. ಸೊ ಏನೋ ಅಂಟಿಸ್ಕೊಂಡು ಹೋದ್ರು, ಬಂದರು, BBMPಯಿಂದ ಬಂದಿದ್ರು, ಯಾರೋ ಬಂದಿದ್ರು, ಅಂಟಿಸ್ಕೊಂಡಿದ್ದಾರೆ. ಇವಾಗೂ ನಮಗೂ ಗೊತ್ತಿಲ್ಲ ಸರ್ ಏನಕ್ಕೆ ಅಂಟಿಸಿದ್ದಾರೆ, ಏನು ಸಮೀಕ್ಷೆ ಅನ್ನೋದೇ ಗೊತ್ತಿಲ್ಲ. ಸ್ಟಿಕ್ಕರ್ಗಳನ್ನು ಅಂಟಿಸೋಗಿದ್ದಾರೆ ಬಿಟ್ಟರೆ ಏನಕ್ಕೆ ಅಂಟಿಸಿದ್ದಾರೆ, ಯಾವ ಸಮೀಕ್ಷೆ ಅನ್ನುವಂಥ ಮಾಹಿತಿ ಕೂಡ ಇಲ್ಲಿನ ಸ್ಥಳೀಯರಿಗಿಲ್ಲ. ಅಷ್ಟರ
ಮಟ್ಟಿಗೆ ಬೇಜವಾಬ್ದಾರಿಯಾಗಿ ಸಮೀಕ್ಷೆ ಮಾಡ್ತಿದ್ದಾರಾ, ಯಾರೋ ಬಂದು ಸ್ಟಿಕ್ಕರ್ಗಳನ್ನು ಯಾವಾಗಲೂ ಅವ್ರಿಗೆ ಬೇಕಾದ ತೋಚಿದಂಥ ಸಂದರ್ಭದಲ್ಲಿ ಬಂದು ಅಂಟಿಸಿ ಹೋಗಿದ್ದಾರೆ ಬಿಟ್ಟರೆ ಸಮೀಕ್ಷೆಯ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಅಥವಾ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಯಾವ ಅಧಿಕಾರಿಗಳು ಆಗಿರ್ಬೋದು, ಸದಸ್ಯರಾಗಿರ್ಬೋದು ಯಾರು ಕೂಡ ಮಾಡಿಲ್ಲ ಅನ್ನೋಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಟಾರ್ಗೆಟ್ ರೀಚ್ ಆಗದ ಪಾಲಿಕೆ ಮತ್ತೆ ಸಮಯಾವಕಾಶ ಕೇಳಿದ ಬಿಬಿಎಂಪಿ. ಬೆಂಗಳೂರಿನಲ್ಲಿ ಪರಿಶಿಷ್ಟ ಜಾತಿ ಸಮೀಕ್ಷೆ ಪೂರ್ಣಗೊಂಡಿದೆ. ಟಾರ್ಗೆಟ್ ರೀಚ್ ಆಗಲು ಬಿಬಿಎಂಪಿ ಇನ್ನೂ ಟೈಮ್ ಬೇಕಾಗಿದೆ. ಹೀಗಾಗಿ ಆಯೋಗದ ಬಳಿ ಮತ್ತೆ 1 ವಾರ ಸಮಯಾವಕಾಶವನ್ನ ಬಿಬಿಎಂಪಿ ಕೇಳಿದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇದೇ ತಿಂಗಳ 6ನೇ ತಾರೀಕು ಸರ್ವೆ ಕಂಪ್ಲೀಟ್ ಆಗಬೇಕಿತ್ತು. ಈಗ ಮತ್ತೆ 1 ವಾರಗಳ ಕಾಲ ಸಮಯಾವಕಾಶ ಪಡೆಯೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಇದುವರೆಗೆ 54% ಸರ್ವೆ ಕಂಪ್ಲೀಟ್ ಆಗಿದೆ. ಆದರೆ ಕೇವಲ 1% ಅಷ್ಟೇ ಬಾಕಿ ಇದೆ ಅಂತ ಪಾಲಿಕೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಲ್ಲದೆ ಇನ್ನೂ ಎಷ್ಟು % ಬಾಕಿ ಇದೆ ಅನ್ನೋದೇ ಬಿಬಿಎಂಪಿ ಅಧಿಕಾರಿಗಳಿಗೆ ಸ್ಪಷ್ಟತೆ ಇಲ್ಲ. ಫೇಕ್ ಸರ್ವೆ ವಿರುದ್ಧ ಬೆಂಗಳೂರಿನ ಜನರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಬಿಬಿಎಂಪಿ ಹೆಲ್ಪ್ಲೈನ್ ನಂಬರ್ಗೆ 40 ಕರೆಗಳು ಬಂದಿದೆ. ಸರ್ವೆ ಸಂಬಂಧ ಮಾಹಿತಿ ಮತ್ತು ಸ್ಕ್ಯಾನ್ ಸರಿಯಾಗಿ ಆಗ್ತಿಲ್ಲ ಅಂತ ಜನ ದೂರ್ತಾ ಇದ್ದಾರೆ. ಪರಿಶಿಷ್ಟ ಜಾತಿಯ ಸಮೀಕ್ಷೆ ಏನಿದೆ, ಆ ಸಮೀಕ್ಷೆಯ ಟಾರ್ಗೆಟನ್ನು ರೀಚ್ ಆಗೋದಕ್ಕೆ ಇನ್ನೂ ಕೂಡ ಇಲಾಖೆಗೆ ಸಾಧ್ಯ ಆಗಿಲ್ಲ. ಆ ಟಾರ್ಗೆಟನ್ನು ರೀಚ್ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಇನ್ನೂ 1 ವಾರಗಳ ಕಾಲಾವಕಾಶ ಬೇಕು ಅನ್ನುವಂಥ ನಿಟ್ಟಲ್ಲಿ ಇಲಾಖೆ ಕೇಳ್ಕೊಂಡಿದೆ. ಜೊತೆಗೆ ಏನು ಇಲ್ಲಿಯವರೆಗೆ ಸರ್ವೆ ಮಾಡಿದ್ದಾರೆ, ಎಷ್ಟು % ಸರ್ವೆ ಆಗಿದೆ, ಕಂಪ್ಲೀಟ್ ಆಗಿದೆ, ಇನ್ನೆಷ್ಟು % ಬಾಕಿ ಇದೆ ಅನ್ನುವಂಥ ಬಗ್ಗೆ ಅಧಿಕಾರಿಗಳಿಗಾಗಿರ್ಬೋದು, ಇಲಾಖೆಗಾಗಿರ್ಬೋದು ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ. ಇನ್ನೊಂದು ಕಡೆ ಏನು ಈ ಫೇಕ್ ಸರ್ವೆಗಳು ನಡೀತಾ ಇದೆ, ಎಲ್ಲಂದರಲ್ಲಿ ಸ್ಟಿಕ್ಕರ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ದೂರುಗಳನ್ನು ಕೊಡುವಂಥ ನಿಟ್ಟಲ್ಲೂ ಕೂಡ ಹಲವು ದೂರುಗಳನ್ನು ಅಂದರೆ ಕರೆ ಮಾಡಿ ದೂರುಗಳನ್ನು ಕೊಡ್ತಾ ಇದ್ದಾರೆ. ಆದರೂ ಕೂಡ ದೂರುಗಳಾಗಿ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಕ್ರಮಗಳಾಗ್ತಾ ಇಲ್ಲ. ಜೊತೆಗೆ ಯಾರು ಕೂಡ ಕರೆಯನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಇದು ನಿಜಕ್ಕೂ ಫೇಕ್ ಸರ್ವೆ ಅನ್ನೋ ಥರದ ಆಕ್ರೋಶವನ್ನು ಜನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಲ್ಲಿ ಸರ್ವೆ ಕಾರ್ಯವನ್ನ ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸದ ಬಿಬಿಎಂಪಿ ನಿತ್ಯವೂ ಒಂದಿಲ್ಲೊಂದು ಎಡವಟ್ಟುಗಳನ್ನ ಮಾಡಿಕೊಳ್ತಾ ಇದೆ. ಈ ವಾರದಲ್ಲಿ ಸರ್ವೆ ಕಂಪ್ಲೀಟ್ ಮಾಡುತ್ತಾ ಅಥವಾ ಮತ್ತೆ ಕಾಲಾವಕಾಶದ ಮೊರೆ ಹೋಗುತ್ತಾ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.